ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಯುಗಾದಿ ಹಬ್ಬದ ಸ್ಪೆಷಲ್ ಏನಂದರೆ ನಾವು ಮನೇಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನೋಡಿ ಫ್ರೆಂಡ್ಸ್, ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಬ್ಬಟ್ಟು ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ನೋಡಿ ಫ್ರೆಂಡ್ಸ್, ಇವಾಗ ಒಬ್ಬಟ್ಟು ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಫ್ರೆಂಡ್ಸ್, ಒಬ್ಬಟ್ಟು ಮಾಡಲಿಕ್ಕೆ ಹಿಟ್ಟು ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ಸಾಂಬಾರು ಮಾತ್ರ ರೆಡಿಯಾಗಿದೆ, ಬೆಳಗ್ಗೆ 4 ಗಂಟೆಗೆ ಎದ್ದು ಮಾಡಿರೋದು. ಇವಾಗ ನಮ್ಮತ್ತೆ ಬಾಗಿಲು ಕಟ್ಟಲಿಕ್ಕೆ ತೋರಣ ಕಟ್ತಾ ಇದ್ದಾರೆ ಮಾವಿನ ಎಲೆಯಿಂದ. ಅದು ವರ್ಷಕ್ಕೊಂದು ಸರಿ ಮಾವಿನ ಎಲೆ ಕಟ್ಟೋದು ಸ್ಪೆಷಲ್ ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಇವಾಗ ತೋರಣ ಕಟ್ಟಾಯಿತು. ನಮ್ಮತ್ತೆ ನಮ್ಮ ಯಜಮಾನ್ರು ಒಳಗಡೆ ನಿಂತುಬಿಟ್ಟು ದೇವ್ರ ರೂಮಲ್ಲಿ ಕಟ್ತಾ ಇದ್ದಾರೆ. ನಮ್ಮ ಯಜಮಾನ್ರು ಕೂತ್ಕೊಂಡಿದ್ದಾರೆ, ನಮ್ಮತ್ತೆ ಕಟ್ತಾ ಇದ್ದಾರೆ. ಇವಾಗ ಎಣ್ಣೆ ಸ್ನಾನ ಮಾಡಬೇಕಂತೇಳಿ ಎಣ್ಣೆ ಹಚ್ಕೊತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಎಣ್ಣೆ ಹಚ್ಕೊಂಡ್ರೆ ವರ್ಷಕ್ಕೊಂದು ಸರಿ ಚೆನ್ನಾಗಂತೇಳಿ ಅದು ಹಿರಿಯರಿಂದ ಮಾಡ್ಕೊಂಡು ಬಂದಿರೋ ಸಂಪ್ರದಾಯ. ಅದಕ್ಕಂತೇಳಿ ಎಣ್ಣೆ ಸ್ನಾನ ಮಾಡಿದರೆ ಚೆನ್ನಾಗಂತೇಳಿ ಎಣ್ಣೆ ಹಚ್ಕೊತಾ ಇದ್ದಾರೆ. ಇಲ್ಲಿ ಕೊಬ್ಬರಿ ಎಣ್ಣೆ ಅಲ್ಲ, ಹರಳೆಣ್ಣೆ ಹಚ್ಕೊತಾ ಇದ್ದಾರೆ. ಇದೇ ಸ್ಪೆಷಲ್ ಅಂತಲೇ ಹೇಳ್ಬೋದು. ದೇಹಕ್ಕೆ ತಂಪು, ಬಿಸಿಲಿಗೆ ಅದಕ್ಕಂತೇಳಿ ನಮ್ಮ ಯಜಮಾನರು ಚೆನ್ನಾಗಿ ಅವಳಿಗೆ ಮಸಾಜ್ ಮಾಡ್ತಾ ಇದ್ದಾರೆ. ನೀವು ಈ ಥರ ಎಣ್ಣೆ ಸ್ನಾನ ಮಾಡುವಾಗ ಹರಳೆಣ್ಣೆ ಹಚ್ಕೊತೀರೋ ಕೊಬ್ಬರಿ ಎಣ್ಣೆ ಹಚ್ಕೊತೀರೋ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಮಸಾಜ್ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಯಜಮಾನ್ರಿಗೆ ನಮ್ಮತ್ತೆ ತಲೆಗೆ ಚೆನ್ನಾಗಿ ಹಚ್ತಾ ಇದ್ದಾರೆ, ತಲೆ ತಂಪಾಗಲಿ ಅಂಥೇಳಿ. ಕೆಲ್ಸಕ್ಕೆ ಹೋಗ್ತಾರಲ್ಲ, ಹೀಟ್ ಬಾಡಿ ಕುತ್ಕೊಂಡೇ ಮಾಡಬೇಕು ಅಂಥೇಳಿ ಮಾಡ್ತಾ ಇರೋದು. ನಮಗೆ ಬೆಳಗ್ಗೆನೇ ಸ್ನಾನ ಆಗಿತ್ತು ನಂದು ನಮ್ಮತ್ತೆದು. ಅದಕ್ಕೆ ಹೇಳಿ ಇವರು ದೇವಸ್ಥಾನಕ್ಕೆ ಹೋಗ್ಬೇಕಂತೇಳಿ ಗುರುವಾರ ದಿನವೇ ಯುಗಾದಿ ಹಬ್ಬ ಬಂದಿದೆ ಅಂಥೇಳಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂಥೇಳಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅದಕ್ಕೆ ಎಣ್ಣೆ ಹಚ್ಕೊತಾ ಇದ್ದಾರೆ. ನೋಡಿ, ಅವರಪ್ಪ ಚೆನ್ನಾಗಿ ಕಾಲು ಮಸಾಜ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಇವಳು ಸ್ನಾನ ಮಾಡಬೇಕಂತೇಳಿ ನನ್ನ ಮಗಳು ಹಠ ಮಾಡ್ತಾಯಿದ್ಲು. ಅದಕ್ಕೆ ಸ್ನಾನ ಮಾಡಿಕೊಂಡು ಅಂಗಿ ಹಾಕ್ಕೊಳ್ವಂತೆ ಅಂಥೇಳಿ ಹೇಳ್ತಾ ಇದ್ದಾಳೆ ನಮ್ಮತ್ತೆ. ಯುಗಾದಿ ಹಬ್ಬದ ಸ್ಪೆಷಲ್ಲು ಹಿರಿಯರು ಮಾಡೋರು ಮಾಡ್ತಾರೆ. ಕಹಿಗಳೆಲ್ಲ ಹೋಗಿ ಸಿಹಿ ನೆನಪುಗಳು ಬರಲಿ ಅಂಥೇಳಿ ಕಹಿಯನ್ನು ತಿಂದು ಒಳ್ಳೊಳ್ಳೆ ಮಾತನಾಡು ಅಂತಾರಲ್ಲ, ವರ್ಷಕ್ಕೊಂದು ಸರಿ ಬರೋ ಹಬ್ಬ. ಅವ್ರಿಗೆ ಎಡೆ ಇಟ್ಟುಬಿಟ್ಟೆ ನಾವು ಮುಂದೆ ಊಟ ಮಾಡೋದು. ನೋಡಿ ಫ್ರೆಂಡ್ಸ್, ನಾವು ಈ ಥರ ಪೂಜೆ ಮಾಡಿದ್ದೀವಿ ಯುಗಾದಿ ಹಬ್ಬಕ್ಕೆ. ನೀವು ಯಾವ ಥರ ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಗುರುವಾರನೇ ಯುಗಾದಿ ಹಬ್ಬ ಬಂದಿದೆ. ರಾಘವೇಂದ್ರ ಸ್ವಾಮಿಗೆ ಪ್ರಸಾದ ಇಟ್ಟು ಬೇವಿನ ಎಲೆಗಳನ್ನು ಅದರಲ್ಲಿ ಇದು ತೆಗೆದುಬಿಟ್ಟು ಸ್ವಲ್ಪ ಬೆಲ್ಲ ಹಾಕಿ ಈ ಥರ ಮಾಡಿದ್ದೀನಿ ಫ್ರೆಂಡ್ಸ್. ನಮ್ಮ ಮನೇಲಿ ಇದೇ ಸ್ಪೆಷಲ್ಲು. ಕರಿಗಡುಬನ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ದೊಡ್ಡ ನಾದಿನಿ ಚಪಾತಿ ಈ ಥರ ಉದ್ದಿ ಕೊಡ್ತಾ ಇದ್ದಾಳೆ. ಈ ಥರ ಉದ್ದು ಕೊಟ್ಬಿಟ್ಟು ನಮ್ಮತ್ತೆ ಇದರಲ್ಲಿ ಅದ್ಬಿಟ್ಟು ಬೇಳೆದಿರುತ್ತಲ್ಲ ಹೂರಣ ಅದರೊಳಗೆ ಹಾಕ್ಬಿಟ್ಟು ಈ ಥರ ಮುಚ್ತಾರೆ. ನೋಡಿ ಫ್ರೆಂಡ್ಸ್, ಈ ಥರ ಮಾಡಿಬಿಟ್ಟು ಎಲ್ಲವನ್ನು ಈ ಥರ ಮಾಡಿ ಎಣ್ಣೆಲಿ ಬಿಟ್ಟರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಎಲ್ಲ ಈ ಥರ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಎಣ್ಣೆಲಿ ಬಿಡಬೇಕಷ್ಟೇ. ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಎಣ್ಣೆ ಮೊದಲೇ ಕಾಯ್ದಿದೆ. ಯುಗಾದಿ ಹಬ್ಬಕ್ಕೆ ಎಲ್ಲರೂ ಬಂದಿದ್ದಾರೆ, ತುಂಬ ಖುಷಿ ಆಯಿತು. ಎಲ್ಲರೂ ಇದ್ರೇ ಹಬ್ಬ ಚೆಂದ. ಕಲರ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಗರಿಗರಿಯಾದ ಕರಿಗಡುಬು ಅಂತಲೇ ಹೇಳ್ಬೋದು. ನಮ್ಮೂರ ಕಡೆ ತುಂಬ ಜಾಸ್ತಿ ಇದನ್ನೇ ಮಾಡೋದು. ಮತ್ತು ಈ ಬೆಂಗಳೂರಿಗೆ ಬಂದ್ರೂ ಶಾಸ್ತ್ರ ಸಂಪ್ರದಾಯ ಏನೂ ಬಿಟ್ಟಿಲ್ಲ, ಅದಕ್ಕೆ ಅಂತೇಳಿ ಮಾಡ್ತಾ ಇರೋದು ಫ್ರೆಂಡ್ಸ್. ನೀವು ಶಾಸ್ತ್ರ ಸಂಪ್ರದಾಯ ಏನೂ ಬಿಡಬೇಡಿ. ಯಾವಾಗಲೂ ಮಾಡ್ಕೊಂಬಂದಿರೋ ಪೂಜೆನ ಮಾಡಿ, ಒಳ್ಳೆಯದಾಗುತ್ತೆ. ಸರಿನಾ? ನೀನೇನು ಹಂಗೆ ಹೇಳ್ತೀಯ ಅಂತ ಏನು ಹೇಳೋಕ್ಕೆ ಹೋಗಬೇಡಿ. ನನಗೆ ಅನಿಸಿದ ಮಟ್ಟಿಗೆ ನಾನು ಹೇಳಿದ್ದು. ನಮ್ಮ ಕಡೆ ಯುಗಾದಿ ಹಬ್ಬ ಅಂದ್ರೇ ಜೋರು. ನೋಡಿ ಫ್ರೆಂಡ್ಸ್, ಕಲರ್ ಬ್ರೌನ್ ಬಂದಾಯಿತು. ಇವಾಗ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಸಖತ್ತಾಗಿ ಬಂದಿದೆ ಕರಿಗಡುಬು. ನಮ್ಮೂರ ಕಡೆ ಕರಿಗಡುಬು ಅಂತೀವಿ, ಇಲ್ಲಾಂದರೆ ಕರ್ಜಿಕಾಯಿ ಅಂತೀವಿ. ನೀವೇನಂತೀರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಎಲ್ಲವನ್ನು ಎಣ್ಣೆಯಲ್ಲಿ ತಗೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಕರಿಗಡುಬು ರೆಡಿ ಆಯಿತು. ಯುಗಾದಿ ಹಬ್ಬ ಎಷ್ಟು ಸ್ಪೆಷಲ್ ಅಂತಲೇ ಹೇಳ್ಬೋದು ಅಂದರೆ ತುಂಬಾ ಸ್ಪೆಷಲ್ಲು. ವರ್ಷಕ್ಕೊಂದ್ಸರಿ ವರ್ಷಕ್ಕೊಂದ್ಸಲಿ ಹೊಸ ವರ್ಷ ಹೇಗೆ ಬರುತ್ತೋ ಹಾಗೆ ಯುಗಾದಿ ಹಬ್ಬ
ವರ್ಷಕ್ಕೊಂದ್ಸರಿ ಹೊಸ ಬಟ್ಟೆ, ಹೊಸ ಒಡವೆ ತಗೊಳ್ಳೋರು ತಗೊತಾರೆ, ಹೊಸ ಉಡುಪು ತಗೊಳ್ಳೋರು ತಗೊತಾರೆ, ಬಟ್ಟೆ ತಗೊಳ್ತಾರೆ, ಹೊಸ ಏನಾದರೂ ಬೈಕು ಕಾರು ಏನಾದರೂ ತಗೊಳ್ಳೋರು ತಗೊತಾರೆ. ಅದಕ್ಕಂತೇಳಿ ಹೊಸ ವರ್ಷದ ಹಬ್ಬ ಅಂತಲೇ ಹೇಳ್ಬೋದು. ನೋಡಿ ಟೇಸ್ಟ್ ಹೇಗಿದೆ ಅಂತ ನಾನು ನೋಡಿ ತಿಂತಾಯಿದ್ದೀನಿ. ಏನಾಗ್ತಾ ತಿಂತಾಯಿದ್ದೀಯ ಅಂತ ನಮ್ಮ ಯಜಮಾನ್ರು ಹೇಳ್ತವ್ರೆ. ನೋಡಿ ಫ್ರೆಂಡ್ಸ್, ನನ್ನ ನಾದಿನಿ ನಾನು ಒಬ್ಬಟ್ಟು ಮಾಡ್ತೀನಿ ಅಂತೇಳಿ ಒಬ್ಬಟ್ಟು ಮಾಡ್ತಾಯಿದ್ದಾಳೆ ಚಿಕ್ಕವಳು. ಇದೇ ಮೊದಲನೇ ಸರಿ ಅವಳು ಟ್ರೈ ಮಾಡ್ತಾ ಇರೋದು. ಅವ್ರ ಯಜಮಾನ್ರು ಏನು ಇಲ್ಲಿ ಬಂದುಬಿಟ್ಟು ಒಬ್ಬಟ್ಟು ಮಾಡ್ತೀಯಾ, ಮನೇಲಿ ಮಾಡೋದೇ ಇಲ್ಲ ಅಂತ ಹೇಳಿದ್ದಕ್ಕೆ ಹೋಗ್ಲಿ ಬಿಡು, 1 kg ಬೇಳೆ ಹಾಕ್ಬಿಟ್ಟು ಬರೋ ವರ್ಷ ಮಾಡೋಣ ಅಂತೇಳಿ ಹೇಳ್ಕೊಂಡು ಮಾಡ್ತಾಯಿದ್ಲು. ನಾನು ವಿಡಿಯೋ ಮಾಡ್ತಾಯಿದ್ದೆ. ನೋಡಿ ಹೊಸ್ದಾಗಿ ಕಲಿತನ್ನು ಚೆನ್ನಾಗಿ ಮಾಡ್ತಾಯಿದ್ದಾಳೆ. ನೋಡಿ ಫ್ರೆಂಡ್ಸ್, ಎಲ್ಲರದು ಊಟ ನಡೀತಾ ಇದೆ. ನನ್ನ ನಾದಿನಿ ಗಂಡ ಎಲ್ಲರೂ ಬಂದಿದ್ರು, ಊಟ ಮಾಡ್ತಾ ಇದ್ದಾರೆ. ರೆಡಿಯಾಗಿದೆ. ಇವಾಗ ಹಂಚಿಗೆ ಹಾಕ್ಕೊಳ್ಳೋದಷ್ಟೇ ಇರೋದು. ಅವ್ರ ಯಜಮಾನ್ರು ಸುಡ್ತಾ ಇರೋದು, ನನ್ನ ನಾದಿನಿ ಮಾಡ್ತಾ ಇದ್ದಾಳೆ. ನಾವು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ನೋಡಿ ಪಾಪ ಮೊದಲನೇ ಸರಿ ಟ್ರೈ ಮಾಡ್ತಾ ಇರೋದು. ಮುಂದೆ ಕಲ್ತ್ಕೋಬೋದು, ಫಸ್ಟ್ ಸರಿ ಈ ಥರ ಮಾಡಿರೋದೇ ಗ್ರೇಟ್. ನೋಡಿ ಫ್ರೆಂಡ್ಸ್, ಒಬ್ಬಟ್ಟು ರೆಡಿಯಾಗಿದೆ. ನನ್ನ ನಾದಿನಿ ಮಾಡಿರೋದು. ಅವ್ರ ಯಜಮಾನ್ರು ಕಿಂಡಲ್ ಮಾಡ್ತಾ ಇರೋದು, ಏನೇ ಇಷ್ಟು ಚೆನ್ನಾಗಿ ಮಾಡಿಬಿಟ್ಟಿದೀಯಾ ಅಂತ ಹೇಳ್ತಾ ಇರೋದು. ಅಂದರೆ ಎಲ್ಲರೂ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ಅಂದರೆ ಗುರುವಾರ ದಿವಸ ಹಬ್ಬ ಬಂದಿದೆ. ಅದು ನಮ್ಮ ರಾಘವೇಂದ್ರ ಸ್ವಾಮಿ ಗುರುವಾರ ದಿವಸ ಯುಗಾದಿ ಹಬ್ಬ ಬಂದಿರೋದು. ತುಂಬಾ ಖುಷಿಯಾಗುತ್ತೆ. ರಾಯರು ಇದ್ದಾರೆ ಅಂತ ಭಾವಿಸ್ತೀನಿ. ನೋಡಿ ಒಬ್ಬಟ್ಟು ಮಾಡ್ತಾ ಇರೋದು. ನೀವು ಮನೇಲಿ ಒಬ್ಬಟ್ಟು ರೆಡಿ ಮಾಡಿದ್ದೀರಾ ಅನ್ಕೊತೀನಿ. ನೋಡಿ ಫ್ರೆಂಡ್ಸ್, ಒಬ್ಬಟ್ಟು ರೆಡಿ ಆಗಿದೆ. ಒಬ್ಬಟ್ಟು ನೋಡಿ, ಎಲ್ಲ ಒಬ್ಬಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಒಬ್ಬಟ್ಟು ರೆಡಿ ಫ್ರೆಂಡ್ಸ್, ಇವಾಗ ತಿನ್ನೋದಷ್ಟೇ. ನೋಡಿ ಒಬ್ಬಟ್ಟು ಮೊದಲೇ ಸರಿ ಟ್ರೈ ಮಾಡಿರೋದು ನಮ್ಮ ನಾದಿನಿ. ಒಬ್ಬಟ್ಟು ಮಾತ್ರ ರೆಡಿಯಾಗಿದೆ. ಇವಾಗ ತಿನ್ನೋದಷ್ಟೇ ಬಾಕಿ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ದಂಗಿಂದ ಯುಗಾದಿ ಹಬ್ಬದ ಇವತ್ತೇ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡಿ ಬ್ಲಾಗ್ನ ಸ್ಟಾರ್ಟ್ ಮಾಡಿರೋದು. ವಿಡಿಯೋ ಇದೇ ಫಸ್ಟು. ನೋಡಿ ನಮ್ಮ ಅತ್ತೆ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅವ್ರ ಅತ್ತೆ ಅವ್ರ ಮಾವ ಸೀರೆ ಒಂದು ಟವಲ್ ಇಟ್ಬಿಟ್ಟು ಪೂಜೆ ಮಾಡೋದು. ಮಾವಿನ ಎಲೆ ಶ್ರೇಷ್ಠ ಅಂತೇಳಿ ಮಾವಿನ ಎಲೆ ಇಟ್ಟಿರೋದು. ನೋಡಿ ಇವಾಗ ಹಬ್ಬದ ಸ್ಪೆಷಲ್ಲು ಒಬ್ಬಟ್ಟು ನಮ್ಮ ಯಜಮಾನ್ರಿಗೆ ಊಟ ಇಟ್ಕೊಳ್ತಾ ಇದ್ದೀನಿ. ಹಾಲು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಲು ತುಪ್ಪ ಹಾಕ್ಕೊಂಡು ತಿಂದರೆ ಒಬ್ಬಟ್ಟು ತುಂಬ ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ತಿನ್ಲಿಕ್ಕೆ ಮಾತ್ರ ವಾವ್ ಅನಿಸ್ಬೋದು. ಇಲ್ಲಿ ಹಾಲು ಹಾಕ್ಕೊಂಡು ಒಬ್ಬಟ್ಟು ಇಟ್ಕೊಂಡಿದ್ದಾಗಿದೆ. ಇವಾಗ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ತುಪ್ಪನೇ ತುಂಬ ಶ್ರೇಷ್ಠವಾದದ್ದು. ಇದು ಊರಲ್ಲಿ ಮಾಡಿರೋ ತುಪ್ಪ. ಹಪ್ಪಳ, ಚೆಂಡಿಗೆ, ಕೋಸಂಬರಿ ಎಲ್ಲರೂ ತಿಂದಿದ್ದಾಯಿತು. ಲಾಸ್ಟಿಗೆ ನಾನೇ ತಿಂತಾ ಇರೋದು. ಎಲ್ಲರದ್ದು ಮುಗಿದಿತ್ತು. ಎಲ್ಲರಿಗೂ ಬಾಯ್ ಬಾಯ್ ಫ್ರೆಂಡ್ಸ್.